ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಬುದ್ಧಿವಂತ ಲವರ್ ಅವ್ರು ಹೇಗಿರ್ತಾರೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಇವತ್ತು ಎಷ್ಟೋ ಜನಗಳಿಗೆ ಅವ್ರು ತುಂಬಾ ಬುದ್ಧಿವಂತರು ಇರ್ತಾರೆ, ಬಟ್ ಜೊತೆಗಿರೋರಿಗೆ ಗೊತ್ತೇ ಆಗಲ್ಲ. ಇವ್ರನ್ನ ದಡ್ರನಾಗಿ ಮಾಡ್ಕೊಂಡು ಹಂಗೆ ಕರ್ಕೊಂಡು ಹೋಗ್ತಿರ್ತಾರೆ, ಬಟ್ ಅವ್ರು ಮಾತ್ರ ತುಂಬಾ ಚೆನ್ನಾಗಿ ಬುದ್ಧಿನ ಯೂಸ್ ಮಾಡ್ತಿರ್ತಾರೆ. ಅವರಲ್ಲಿ ಏನೇನೆಲ್ಲ ಚೇಂಜಸ್ ಇರುತ್ತೆ ಅಥವಾ ಏನು ಸೈನ್ಸ್ ಇರುತ್ತೆ, ಲೈಕ್ ಲಕ್ಷಣ ಇರುತ್ತೆ, ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅಂಡ್ ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕು ನನ್ನ ಜೊತೆ ಮಾತಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸುಮಾರು ಜನ ಎವ್ರಿ ಡೇ ಕೌನ್ಸಿಲಿಂಗ್ ತಗೊಳ್ತಿರ್ತಾರೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದು ಒಳ್ಳೆ ಸರ್ವಿಸ್ನ ಕೊಡ್ತಿದ್ದೀವಿ. ಸರ್ವಿಸ್ ಇಟ್ ಮೀನ್ಸ್ ಸೊಸೈಟಿಗೆ ಅವ್ರ ಮನಸ್ಸಲ್ಲಿ ಒಂದು ಏನು ಕನ್ಫ್ಯೂಷನ್ಸು, ಡಿಪ್ರೆಷನ್ಸು ಏನು ಬಂದಿರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಸೊ ಮೈಂಡಿಂದ ಎಲ್ಲ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡಿ ಅವ್ರಿಗೊಂದು ಒಳ್ಳೆ ಸಾಂತ್ವನ ಹೇಳ್ತಿದೀವಿ ಅಂತ ಒಂದು ನನಗಂತೂ ಅನ್ಸುತ್ತೆ. ಆ್ಯಂಡ್ ಖುಷಿನೂ ಕೂಡ ಇದೆ. ಓಕೆ, ಸೊ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಬುದ್ಧಿವಂತ ಲಬ್ಬರ್ ಹೇಗಿರ್ತಾರೆ ಅಂತ ಹೇಳಿದ್ರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ತಪ್ಪು ಅವರೇ ಮಾಡಿ ನಿಮ್ಮಲ್ಲಿ ಹಾಕ್ಬಿಡ್ತಾರೆ. ಇದು ಆಕ್ಚುಲಿ ಬುದ್ಧಿವಂತಿಕೆ. ಈಗ ಇನ್ನೋಸೆಂಟ್ ಪೀಪಲ್ ಏನ್ ಮಾಡ್ತಾರೆ, ತಪ್ಪು ಮಾಡಿದಾಗ ಸಾರಿ ಕೇಳ್ಬಿಡ್ತಾರೆ. ತಪ್ಪು ಮಾಡಿದಾಗ ಇಲ್ಲ, ನೆಕ್ಸ್ಟ್ ಹಾಗೆ ಮಾಡಲ್ಲ, ತಿದ್ಕೋತೀನಿ ಅಂತ ಹೇಳ್ತಾರೆ. ಅದೇ ಬುದ್ಧಿವಂತರು ಹಾಗೆ ಮಾಡೋದೇ ಇಲ್ಲ. ಅಂದ್ರೆ ಇವರು ಮನಸಾರೆ ಇರೋಲ್ಲ ಅಲ್ಲಿ, ಇಲ್ಲಿಂದ ಇರ್ತಾರೆ. ಪ್ರಾಕ್ಟಿಕಲಿ ಅಂದ್ರೆ ಫಸ್ಟ್ ಇಲ್ಲಿಗೆ ಕೆಲಸ. ಬಟ್ ಇನ್ನೋಸೆಂಟ್ ಪೀಪಲ್ಸ್ ಅಂದ್ರೆ ಮನಸಾರೆ ಓಕೆ ಬಿಡು, ಈಗೋ ಇಟ್ಕೋಬಾರ್ದು, ಅಥವಾ ತಪ್ಪು ಮಾಡಿದಾಗ ಸಾರಿ ಕೇಳಬೇಕು, ಈ ಒಂದು ಮೆಂಟಾಲಿಟಿ ಇರುತ್ತೆ. ಬಟ್ ಇವ್ರು ಏನ್ ಮಾಡ್ತಾರೆ ಬುದ್ಧಿವಂತರು ಅಂತ ಹೇಳಿದ್ರೆ, ತಪ್ಪು ಅವರೇ ಮಾಡಿ ನಿಮ್ಮಲ್ಲಿ ಹಾಕ್ಬಿಡ್ತಾರೆ. ನಿನ್ನಿಂದಾನೇ ಇಲ್ಲ. ಈ ಉದಾಹರಣೆಗೆ ಎಲ್ಲ ಹೋಗಿ ಬಿದ್ರು ಅನ್ಕೊಳ್ಳಿ, ನಡ್ಕೊಂಡು ಹೋಗ್ಬೇಕಾದ್ರೆ ಬಿದ್ರು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಡ್ಕೊಂಡು ಹೋಗ್ಬೇಕಾದ್ರೆ ಬಿದ್ರು ಅನ್ಕೊಳ್ಳಿ. ನಡ್ಕೊಂಡು ಹೋಗ್ಬೇಕಾದ್ರೆ ಬಿದ್ರೆ ಅದ್ರ ಮನೆಗೆ ಬಂದ್ಬಿಟ್ಟು ಏನು ಹೇಳ್ತಾರೆ, ನಿನ್ನಿಂದ ಇವತ್ತು ಬಿದ್ಬಿಟ್ಟೆ ನಾನು. ಬೆಳಗ್ಗೆ ನಿನ್ ಹಿಂಗೆ ಏನೇನೋ ಮಾತಾಡೋದಕ್ಕೆ ನಾನು ಬಿದ್ದುಬಿಟ್ಟೆ. ಅವ್ರು ಮಾತಾಡೋದಕ್ಕೆ ಬೀಳಂಗಿದ್ರೆ ಮನೇಲೆ ಬೀಳ್ಬೋದಿತ್ತಲ್ಲ, ಅಲ್ಲಿ ತನಕ ಹೋಗಿ ನಡ್ಕೊಂಡು ಏನಕ್ಕೆ ಬೀಳ್ಬೇಕಿತ್ತು? ಅಲ್ಲೆಲ್ಲೋ ಒಂದ್ ಕಡೆ ಅವ್ರು ಎಚ್ಚರ ತಪ್ಪಿದ್ದಕ್ಕೆ ಅವ್ರು ಬಿದ್ದಿರೋದು, ಬ್ಯಾಲೆನ್ಸ್ ತಪ್ಪಿರೋದಕ್ಕೆ ಅವ್ರು ಬಿದ್ದಿರೋದು. ಬಟ್ ಅದನ್ನ ಹೆಂಗ್ ಡೈವರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳಗ್ಗೆ ನೀನ್ ಹಂಗೆಲ್ಲ ಮಾತಾಡೋದಕ್ಕೆ ಹೋಗ್ಬಿಟ್ಟು ಬಿದ್ಬಿಟ್ಟೆ ನಾನು ಅಂತ ಹೇಳ್ತಾರೆ. ಅಂದ್ರೆ ತಪ್ಪಿಸ್ಕೊಳಕ್ ಇದೆಲ್ಲ ಹೇಳುವಂಥದ್ದು. ಅವ್ರನ್ನ ಇನ್ನೋಸೆಂಟ್ ಫೂಲ್ ಮಾಡಿ, ಅವ್ರನ್ನ ದಡ್ರು ಮಾಡಿ, ಇವರು ಅವ್ರನ್ನ ಮ್ಯಾನೇಜ್ ಮಾಡ್ಕೊಳಕ್ಕೆ, ಕಂಟ್ರೋಲ್ ಮಾಡ್ಕೊಳಕ್ಕೆ ಜಸ್ಟ್ ಆ ತರ ನಡ್ಕೊಳ್ತಾರೆ, ಆ ತರ ಥಾಟ್ ಬರುತ್ತೆ. ಬಟ್ ನಿಜ ಹೇಳ್ಬೇಕಂದ್ರೆ ಓವರ್ ಸ್ಮಾರ್ಟ್ ಇವ್ರ ಪೀಪಲ್ಸ್ ಇವ್ರು. ಆಕ್ಚುಲಿ ಇವ್ರ ಲೈಫಲ್ಲಿ ಇಂಥವ್ರು ಸಿಗ್ಬಿಟ್ರೆ ಯಾವತ್ತೂ ನೀವು ಅವ್ರು ಸರಿ ಹೋಗಲ್ಲ, ನಿಮ್ಮನ್ನ ಫುಲ್ ಆಗಿ ಮಾಡ್ಕೊಂಡು ಹಂಗೆ ಕರ್ಕೊಂಡು ಹೋಗ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಕಣ್ಣೀರ್ ಹಾಕೋ ಮುಂಚೆನೆ ಅವ್ರು ಕಣ್ಣೀರ್ ಹಾಕಕ್ ಶುರು ಮಾಡ್ತಾರೆ. ಅಲ್ಲೂ ಹೆಂಗೆ ಅಂತ ಹೇಳಿದ್ರೆ ತಪ್ಪು ಆಕ್ಚುಲಿ ಈಗ ನೀವು ಅವ್ರು ತಪ್ಪು ಮಾಡಿರ್ತಾರೆ, ನಿಮ್ಗೆ ಬೇಜಾರು ಮಾಡಿರ್ತಾರೆ ಅನ್ಕೊಂಡ್ಬಿಟ್ಟು ನೀವು ಕಣ್ಣೀರ್ ಹಾಕ್ಬೇಕು. ನಮ್ಮ ಒಟ್ಟಿಗೆ ನೆಟ್ಟಾಗಿ ನಡ್ಕೊಳ್ತಾ ಇಲ್ಲ, ಮಾತು ಕರೆಕ್ಟಾಗಿ ಆಡ್ತಿಲ್ಲ ಅಂತ ನಿಮಗೆ ಕಣ್ಣೀರ್ ಬರ್ತಾ ಇರತ್ತೆ ಆಕ್ಚುಲಿ. ಬಟ್ ಅವ್ರೇನ್ ಮಾಡ್ತಾರೆ, ಅದಕ್ಕಿಂತ ಮುಂಚೆ ಅವರೇ ಮೊಸಳೆ ಕಣ್ಣೀರ್ ಹಾಕ್ಬಿಟ್ಟು ಆ ತಪ್ಪನ್ನು ನಿಮ್ಮ ಮೇಲೆ ಹಾಕ್ಬಿಡ್ತಾರೆ. ಇದಕ್ಕೆಲ್ಲ ನೀನೇ ಕಾರಣ, ನೀನೇ ನಂಗೆ ಟೈಮ್ ಕೊಡ್ತಿಲ್ಲ. ಆಕ್ಚುಲಿ ಬಿಜಿ ಇರೋದು ಅವರು, ಆಕ್ಚುಲಿ ಮಾತಾಡಕ್ ಇಂಟ್ರೆಸ್ಟ್ ಇಲ್ದೇ ಇರೋದು ಅವ್ರಿಗೆ, ಆಕ್ಚುಲಿ ಸಮಯ ಕೊಡಕ್ ಇಂಟ್ರೆಸ್ಟ್ ಇಲ್ದೇ ಇರೋದು ಅವ್ರಿಗೆ. ಬಟ್ ಹೇಳೋದಿಲ್ಲ ಏನು ಅಂತ ಹೇಳಿದ್ರೆ, ನೀನು ಸಮಯ ಕೊಡ್ತಿಲ್ಲ, ಈ ನಡುವೆ ಹಂಗೆ ಹಿಂಗೆ ಅಂತ ಕತೆಗಳನ್ನ ಕಟ್ಟಿ, ಉಲ್ಟಾ ಅಂದ್ರೆ ಸೀದಾ ಇದ್ದಿದ್ದನ್ನು ಉಲ್ಟಾ ಮಾಡಿ, ಉಲ್ಟಾ ಇದ್ದಿದ್ದನ್ನು ಸೀದಾ ಮಾಡಿ, ಹೆಂಗೋ ಏನೋ ಮಾಡ್ಬಿಟ್ಟು ಒಟ್ಟಿನಲ್ಲಿ ನಿಮ್ಮ ಮೇಲೆ ಹಾಕೋದು. ಫೈನಲ್ ಅವರೇ ಕಣ್ಣೀರ್ ಹಾಕ್ಬಿಟ್ಟು ನೀವೇ ಸಾರಿ ಕೇಳಬೇಕು. ಆ ಲೆವೆಲ್ಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ಲೈಕ್ ಮ್ಯಾನೇಜ್ ಮಾಡ್ತಾರೆ. ಇಸಾನು ಇದು ರಿಲೇಶನ್ಶಿಪ್ ಅಲ್ಲಿ ನಡೀತಿದ್ಯಾ? ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಇದೇ ನಡೀತಾ ಇರೋದು. ಜೆನ್ಯೂನ್ ಆಗಿ ತಪ್ಪು ಮಾಡಿದ್ರೆ ಸಾರಿ ಕೇಳಿ, ಒಳ್ಳೇದು. ರಿಲೇಶನ್ಶಿಪ್ ತುಂಬಾ ಹೆಲ್ದಿ ಆಗಿರುತ್ತೆ. ಯಾಕೆ ಅದರಲ್ಲಿ ತಳುಕು ಬಳುಕು ತೋರಿಸಿ, ಏನೇನೋ ಮಾತಾಡಿ, ಅವ್ ಕನ್ಫ್ಯೂಸ್ ಮಾಡಿ, ಕನ್ವಿನ್ಸ್ ಮಾಡಿ, ಜಗಳ ಮಾಡಿ? ಯಾಕೆ? ನಾಟ್ ನೆಸೆಸಿಟಿ ಇಲ್ಲ ಅದು ಆಕ್ಚುಲಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತಿಗೆ ಕೂತಾಗ ಎಕ್ಸಾಂಪಲ್ ಏನೋ ಇಬ್ರು ಈಗ ಮುಂದೆ ಫ್ಯೂಚರ್ ಬಗ್ಗೆ ಅಥವಾ ತಪ್ಪು ಮಾಡಿದಾಗ ತಿದ್ಕೊಳ್ಳೋದ್ರ ಬಗ್ಗೆ ಮಾತಿಗೆ ಕೂತಿರ್ತಾರೆ ಅನ್ಕೊಳ್ಳಿ. ಅವಾಗ ಮನಸ್ಸು ಗೆಲ್ತಾರೆ, ಮತ್ತೆ ಲೈಕ್ ಏನಂತ ಹೇಳಿದ್ರೆ ಮಿಸ್ಟೇಕ್ಸ್ ಮಾಡೇ ಮಾಡ್ತಾರೆ. ಆ ಕ್ಷಣಕ್ಕೆ ಮಾತ್ರ ಹೆಂಗೆ ಅಂದ್ರೆ, ಈ ನರಿ ಬುದ್ಧಿ ಅಂತ ಹೇಳ್ಬೋದು ಇವ್ರುಗಳಿಗೆ. ಆ ಕ್ಷಣಕ್ಕೆ ಮಾತ್ರ ಮನಸ್ಸು ಗೆಲ್ಲೋ ತರ ಏನ್ ಬೇಕಾದ್ರೂ ಹೇಳ್ಬಿಟ್ಟು ಈ ನಾಲ್ಗೆಯಿಂದ ಅವರಿಗೆ ಅಯ್ಯೋ ಇಷ್ಟು ಒಳ್ಳೆಯವರೆಲ್ಲ ಚೇಂಜ್ ಆಗ್ಬಿಟ್ರು ಅಂತ ಜೊತೆಗೆರಡು ಖುಷಿ ಆಗ್ಬೇಕು. ಆದ್ರೆ ಇವ್ರು ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಮತ್ತೆ ಆವಾಗಿನ ಕ್ಷಣಕ್ಕೆ ಅಷ್ಟೇನೆ. ಆಮೇಲೆ ಮತ್ತೆ ಅವ್ರದ್ದು ಮಿಸ್ಟೇಕ್ಸ್ಗಳು, ಮತ್ತೆ ಅವರು ಆಸ್ ಯೂಶುವಲ್ ಸೇಮ್ ಇರೋಂಥ ರೀತಿ ಅದೇನೆ, ಮತ್ತೇನೂ ಚೇಂಜಸ್ ಇಲ್ಲ. ನಥಿಂಗ್ ಇಸ್ ದೇರ್. ಸೊ ಈ ತರ ಮೆಂಟಾಲಿಟಿ ಇರುತ್ತೆ. ಇವರು ಓವರ್ ಸ್ಮಾರ್ಟ್ ಪರ್ಸನ್ಸ್. ಇವ್ರಿಗೆ ತುಂಬಾ ಬುದ್ಧಿ ಇರುತ್ತೆ, ನಡ್ಕೊಳ್ಳೋದು ಹಿಂಗೆ, ಸಾರಿ ಕೇಳಲ್ಲ, ಒಂದು ಪ್ರೀತಿಯಿಂದ ಮಾತುಕತೆ ಇರಲ್ಲ, ಮತ್ತು ನೀವೇನೇ ಕಾರಣ, ಈ ತರ ಇರುತ್ತೆ. ಓಕೆ, ಸೊ ಅಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬದಲಾದಂತೆ ವರ್ತಿಸ್ತಾರೆ ಅಷ್ಟೇನೆ, ಮನಸಾರೆ ಅಲ್ಲ. ಅಂದ್ರೆ ಆಕ್ಟ್ ಮಾಡ್ತಾರೆ. ನಿಮಗೆ ಗೊತ್ತಿರುತ್ತೆ ಇವರು ಏನಕ್ಕೆ ಹಂಗೆ ಮಾತಾಡ್ತಾರೆ, ಏನಕ್ಕೆ ಇವ್ರ ಬಾಡಿ ಲ್ಯಾಂಗ್ವೇಜ್ ಹಿಂಗಿದೆ, ಕಾರಣಗಳೇನು ಎಲ್ಲ ನಿಮಗೂ ಗೊತ್ತಿರುತ್ತೆ. ಅದ್ ನೋಡ್ತಿದ್ ನಿಮಗೂ ಗೊತ್ತಾಗತ್ತೆ ಇವ್ರು ವರ್ತನೆ ಮಾಡ್ತಿದಾರೆ ಅಷ್ಟೇನೆ. ಮನಸಾರೆ ಇವ್ರಿಗೆ ಚೇಂಜ್ ಆಗ್ಬೇಕು ಅನ್ನೋದಿಲ್ಲ ಮೈಂಡಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಬಿಕಾಸ್ ಅವ್ರೊಟ್ಟಿಗೆ ನೀವು ಜೊತೆ ಡೈಲಿ ಇರೋದ್ರಿಂದ 100% ಅವ್ರು ಏನ್ ಸ್ಕ್ರೀನ್ ಪ್ಲೇ ನಲ್ಲಿ ಇದ್ದಾರೆ, ಏನ್ ಸ್ಕ್ರಿಪ್ಟ್ ಅಲ್ಲಿ ಬರಿತಾ ಇದ್ದಾರೆ, ಅಂದ್ರೆ ಏನ್ ಹೇಳ್ತಿದ್ದಾರೆ, ಹೆಂಗ್ ಆಕ್ಟ್ ಮಾಡ್ತಿದ್ದಾರೆ,
ಅವ್ರದ್ದು ಆಕ್ಟಿವಿಟೀಸ್ ಎಲ್ಲ ನಿಮ್ ಕಣ್ಮುಂದೆ ಬರ್ತಿರ್ಬೇಕಾದ್ರೆ 100% ಗೊತ್ತಾಗತ್ತೆ. ಎಸ್ ಆರ್ ನೋ? ಇದಿಷ್ಟು ಕೂಡ ಬುದ್ಧಿವಂತ ಒಂದು ಲವರ್ ಅಂತ ಹೇಳ್ಬೋದು. ಬುದ್ಧಿವಂತ ವ್ಯಕ್ತಿ, ಬುದ್ಧಿವಂತ ಪಾರ್ಟ್ನರ್ ಅಂತ ಹೇಳ್ಬೋದು. ಸೊ ಅವರಲ್ಲಿ ಈ ಥರದ್ದೆಲ್ಲ ಲಕ್ಷಣಗಳಿರುತ್ತೆ. ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಈ ಥರದ್ದೊಂದು ಎಕ್ಸ್‌ಪೀರಿಯನ್ಸ್ ನಿಮಗೆ ಆಗಿದ್ರೆ ಈ ಪಾಯಿಂಟ್ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಅಗೇನ್ ಹೇಳ್ತಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 50K ಆಗಲಿ. ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.